ಎಜಿ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಪ್ಲಾಸ್ಟಿಕ್ ದಂಧೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಪ್ಲಾಸ್ಟಿಕ್ ಮುಕ್ತ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು. ಆದರೆ ಆ ಕನಸಿಗೆ ಕೆಲವೊಂದಿಷ್ಟು ದಂಧೆಕೋರರು ಕೊಳ್ಳಿ ಇಡ್ತಾ ಇದ್ದಾರೆ. ಹುಬ್ಬಳ್ಳಿ ಪಟ್ಟಣದ ಗ್ರಾಮೀಣ ಭಾಗದಲ್ಲಿ ಗೋಡೌನ್ ಒಂದರಲ್ಲಿ ರಾಶಿ ಗಟ್ಟಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ತುಂಬಿದ್ದಾರೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಹುಬ್ಬಳ್ಳಿ ತಾಲೂಕಿನ ಕೋಟಗೊಂಡ ಹುಣಶಿ ಗ್ರಾಮದ ಹೊರವಲಯದಲ್ಲಿ ಮನೋಜ ಎಂಬುವರಿಗೆ ಸೇರಿದ ಇಡೀ ಗೋಡನ್ನಲ್ಲಿ ರಾಶಿ ಗಟ್ಟಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ಅನ್ನ ಶೇಖರಣೆ ಮಾಡಿದ್ದಾರೆ. ಇಡೀ ಗೋಡನ್ ತುಂಬಾ ಪ್ಲಾಸ್ಟಿಕ್ ಇಟ್ಟು ಸಿಟಿಯತ್ತ ಸಾಗಿಸ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಕಡಿವಾಣ ಹಾಕ್ತಾ ಇದ್ರು ಕೂಡ ಇದುವರೆಗೂ ಈ ಅಕ್ರಮ ಪ್ಲಾಸ್ಟಿಕ್ ಮಾರಾಟ ಕಡಿಮೆ ಆಗ್ತಾ ಇಲ್ಲ. ಈಗ ಸಿಟಿ ಬಿಟ್ಟ ದಂಧೆಕೋರರು ಹುಬ್ಬಳ್ಳಿ ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ದಂಧೆ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಮನೋಜ ಎಂಬಾತ ತನ್ನ ಗೋಡನ್ನಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ಸಂಗ್ರಹಿಸಿ ಹುಬ್ಬಳ್ಳಿ, ಧಾರವಾಡ ಸಿಟಿ ಸೇರಿ ಬೇರೆ ಜಿಲ್ಲೆಗಳಿಗೆ ಸಾಗಿಸ್ತಾ ಇರುವ ಶಂಕೆ ಮೂಡಿದೆ. ಗ್ರಾಮೀಣ ತಹಸೀಲ್ದಾರ್ ಜೆಬಿ ಮಚ್ಚಗಿ, ಗ್ರಾಮ ಪಂಚಾಯಿತಿ ಅಮೃತ ಹಡಪದ್, ಪಿಡಿಒ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡ್ತಿದ್ದಾರೆ ಎಂಬುದಕ್ಕೆ ಇದು ತಾಜಾ ಉದಾಹರಣೆ. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಇದೆ, ಪೂರ ಅವಾದ ನೋಡ್ರಿ. ಪೂರ್ತಿ ಗುಡಾಮ್ ತಮ್ಮ ಕ್ಯಾರಿ ಬ್ಯಾಗ ಅದು ಓಪನ್ ಮಾಡ್ರಿ. ಒಂದೊಂದು ಸ್ಟಿಕರ್ ಹಾಕಲ್ಲ, ಸ್ಟಿಕರ್. ಕೂಡಲೇ ಈ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಬ್ರೇಕ್ ಹಾಕಬೇಕು ಅಂತ ಸಾರ್ವಜನಿಕರ ಒತ್ತಾಯವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.